ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಫಿಲಿಪ್ಪಿ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 7ನೇ ವಾಕ್ಯ ಧ್ಯಾನಿಸೋಣ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೇನ್. ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪ್ರಿಯ ದೇವರ ಮಗು, ಈ ಮುಂಜಾನೆ ವೇಳೆಯಲ್ಲಿ ಮುಖ್ಯವಾಗಿ ದೇವ ಶಾಂತಿ ನಿಮ್ಮ ಜೀವಿತದಲ್ಲಿ ಬರಬೇಕು. ಶಾಂತಿ ಮೀನ್ಸ್ ಒಂದು ಸಮಾಧಾನ, ದೇವರ ಒಂದು ಸಮಾಧಾನ ನಿನ್ನ ಜೀವಿತದಲ್ಲಿ, ನಿನ್ನ ಆತ್ಮಿಕ ಜೀವಿತದಲ್ಲಿ, ಕುಟುಂಬದಲ್ಲಿ ಇರುವಾಗ ಶತ್ರುವಿಗೆ ಅಥವಾ ನಿನ್ನ ಹೃದಯಕ್ಕೆ ಶತ್ರು ಆಳ್ವಿಕೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾವಾಗ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಅದರಿಂದ ನಿನ್ನ ಜೀವಿತದಲ್ಲಿ ಒಂದು ದೇವ ಶಾಂತಿ ಇರಬೇಕು. ಆವಾಗ ಏನಾಗುತ್ತೆ, ನಿನ್ನ ಹೃದಯ ಆಟೋಮೆಟಿಕ್ಕಾಗಿ ಕ್ರಿಸ್ತ ಯೇಸು ಕಡೆ ಮನ ತಿರುಗುತ್ತದೆ. ಅದರಿಂದ ಮಾತ್ರವಲ್ಲದೆ ಒಂದು ನಿನ್ನ ಯೋಚನೆಗಳು, ಶತ್ರುವಾದವನು ಬೇಡವಾದ ಯೋಚನೆ ತಂದು ನಿನ್ನ ಹೃದಯಕ್ಕೆ ಆಗ್ತಾನೆ. ಯಾವ ಥರ ನೀನು ಪ್ರಾರ್ಥನೆಯಲ್ಲಿ ಬಿದ್ದೋಗೋ ರೀತಿಯಲ್ಲಿ, ಆತ್ಮಿಕದಲ್ಲಿ ಬಿದ್ದೋಗೋ ರೀತಿ, ಕುಟುಂಬದಲ್ಲಿ ದೈವ ಶಾಂತಿ ನಿಲ್ಲಬಾರ್ದು ಅಂತ ಬೇಡವಾದ ಯೋಚನೆಗಳು ಶತ್ರುವಾದವನ್ನು ತೆಗೆದು ನೀನು ಹೃದಯದಲ್ಲಿ ಆಗ್ತಾನೆ. ಅದರಿಂದ ದೇವ್ರ ವಾಕ್ಯತೆ, ನಿನ್ನ ಚಿಂತ ಬರವಿಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ಅಂತ. ನಿನ್ನಲ್ಲೊಂದು ದೇವ ಶಾಂತಿ ಇರುವುದೇ ಆದರೆ ನಿಮ್ಮ ಹೃದಯಗಳನ್ನು, ನಿನ್ನ ಎಲ್ಲ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನೀನೇನು ಮಾಡ್ತೀಯ, ಕಾಯ್ತೀಯ. ಆದ್ದರಿಂದ ಈ ಮುಂಜಾನೆ ವೇಳೆ ಕೇಳುತ್ತಿರೋ ದೇವರ ಮಗುವೆ, ದೈವ ಶಾಂತಿ ನಿನ್ನ ಜೀವಿತದಲ್ಲಿ ದಿನ ಬರಬೇಕು. ದೈವ ಶಾಂತಿ ಮೀನ್ಸ್ ದೈವಿಕ ಒಂದು ಸಮಾಧಾನ ನಿನ್ನ ಜೀವಿತದಲ್ಲಿ ಇರುವಾಗ ನೀನೊಂದು ಪ್ರಾರ್ಥನೆ ಮಾಡಕ್ಕೆ ಕುತ್ಕೊಂಡಾಗ ಒಂದು ಸಮಾಧಾನ ಇರುತ್ತೆ. ಕುಟುಂಬದಲ್ಲಿ ಕೆಲಸ ಮಾಡೋ ಒಂದು ಸಮಾಧಾನ ಇರುತ್ತೆ. ಕುಟುಂಬದಲ್ಲಿ ಕಾರ್ಯ ನಡೆಸುವಾಗ ಒಂದು ಸಮಾಧಾನ ಇರುತ್ತೆ. ಆತ್ಮಿಕ ಜೀವಿತದಲ್ಲಿ ಒಂದು ಸಮಾಧಾನ ಇರುತ್ತೆ. ಯಾಕಾಗಿ ನಿನ್ನ ಎಲ್ಲ ಹೃದಯ ಯೋಚನೆಗಳನ್ನು ಆತನ ಕೈಯಿಂದ ಒಪ್ಪಿಸಿಡ್ತೀಯ. ಅದರಿಂದ ಯೋಚನೆಗಳು ಏನೇ ಇರ್ಬೋದು, ನಿನ್ನ ಹೃದಯದಲ್ಲಿ ಎಷ್ಟೇ ನೋವು ಇರ್ಬೋದು, ಎಷ್ಟೇ ದುಃಖ ಇರ್ಬೋದು, ನಿಮ್ಮೆಲ್ಲ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೇಲೆ ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ದೈವ ಶಾಂತಿ ಕೇಳುತ್ತಂತ ಪ್ರತಿಯೊಬ್ಬ ಹೃದಯದಲ್ಲಿ ಅದು ನೆಲೆ ನಿಲ್ಲಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ದೈವಿಕ ಶಾಂತಿ ಕೆಡಿಸುವಂಥ ಶತ್ರುಗಳು ಎಲ್ಲ ಕೋಟೆ ಕೊತ್ತಲಗಳನ್ನು ಗದರಿಸರಿ, ಸೈತಾನನ ಗದರಿಸಿದ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂಥ ವಾಕ್ಯ ಬರಲ್ಪಡೆ. ಅದಕ್ಕಾಗಿ ದೈವಿಕ ಶಾಂತಿ ನಿಮ್ಮ ಜೀವಿತದಲ್ಲಿ ಮುಂಜಾನೆ ವೇಳೆಯಲ್ಲಿ ನೆಲೆ ಎಂದು ಪ್ರಾರ್ಥನೆ. ಅದಕ್ಕಾಗಿ ವಾಕ್ಯ ಏನಿರ್ತದೆ, ಎಲ್ಲ ಗ್ರಹಿಕೆಗೂ ಮೀರಿದ ಒಂದು ಗ್ರಹಿಕೆ ಅಂದರೆ ಎಲ್ಲ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವೆ. ಆಮೇನ್. ನಿಮ್ಮಲ್ಲಿ ಈ ಒಂದು ವಾಕ್ಯ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲಿ ಎಂದು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.